ಉಕ್ರೇನ್ ರಾಷ್ಟ್ರದಿಂದ ಆಗಮಿಸಿರುವ ಕೊಡಗು ಜಿಲ್ಲೆಯ ವಿದ್ಯಾರ್ಥಿಗಳನ್ನು ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಭೇಟಿಯಾದರು. ಕುಶಲನಗರ ಕೂಡ್ಲೂರುವಿನ ಚಂದನ್ ಗೌಡ ಮನೆಗೆ ಭೇಟಿ ನೀಡಿದ ರಂಜನ್ ಯೋಗಕ್ಷೇಮ ವಿಚಾರಿಸಿದರು. ಯುದ್ಧ ಭೂಮಿಯ ನರಕಯಾತನೆ, ಕರಾಳ ನೆನಪುಗಳು ಹಾಗೂ ಸುರಕ್ಷಿತವಾಗಿ ಭಾರತಕ್ಕೆ ಮರಳಿದ ಜರ್ನಿಯ ಕುರಿತು ಚಂದನ್ ಗೌಡ ಶಾಸಕ ರಂಜನ್ ಅವರಿಗೆ ವಿವರಿಸಿದರು. ಟ್ರೈನಲ್ಲೇ ಬಂದಿದ್ದು ಕಷ್ಟಪಟ್ಟು ಲಕ್ಕಲ್ಲಿ ಸಿಕ್ತು ನಮಗೆ ಟ್ರೈನು. ಇನ್ನು ನನ್ನ ಫ್ರೆಂಡ್ಸ್ 45 ಜನ ನೆಕ್ಸ್ಟ್ ಡೇ ಟ್ರೈ ಮಾಡಿದ್ರು, ಬಟ್ ಅವ್ರು ನಾನು ಬಿಟ್ಕೊಡ್ಲಿಲ್ಲ. ಆ ಥರ ಅಲ್ಲಿಂದ ಬಾರ್ಡ್ರ್ ಬಂದ ಮೇಲೆ ಅಲ್ಲಿ ಬಾರ್ಡ್ರಿಗೆ ಬಂದು ಎಲ್ಲ ಹೋಗಿ ಸಪೋರ್ಟ್ ಇತ್ತು. ಒಳಗಡೆನೂ ಗೈಡೆನ್ಸ್ ಎಲ್ಲ ಇತ್ತು, ಬಟ್ ನಮ್ಮ ರಿಸ್ಟ್ರಿಕ್ಷನ್ಸ್. ಈಗಲೂ ಅವರು 34 ಜನ ಅಲ್ಲೇ ಇದ್ದಾರೆ ಕರ್ನಾಟಕದವರು. ಅವ್ರನ್ನ ಬಸ್ಸಲ್ಲಿ ಮೋಸ್ಟ್ಲಿ ಕರ್ಕೊಂಡು ಈಗ ಪುನಃ ರಷ್ಯಾದವರು ಶಿಫ್ಟ್ ಮಾಡೋಕ್ಕೆ. ಹೌದು, ರಷ್ಯಾದವರು ರಷ್ಯಕ್ಕೆ ಶಿಫ್ಟ್ ಮಾಡಿದ್ದಾರೆ. ರಷ್ಯಾದ ಇವ್ರ ಜೊತೆ ಮಾತಾಡಿ ರಷ್ಯಾದ ಬಾರ್ಡ್ರ್ ಹತ್ತಿರ ಎಲ್ಲಿದೆ ಅದನ್ನು ರಷ್ಯಾದವರೇ ನಾನು ಅಡ್ವೈಸರಿ ಬಂದ ಕೂಡಲೇ ಸರ್ ಯುದ್ಧ ಸ್ಟಾರ್ಟ್ ಆಗಿರಲಿಲ್ಲ. ಈಗ ಹೇಳಿದೆ ಅವ್ರ ಹತ್ರ ಪರಿಸ್ಥಿತಿ ನೋಡಿ ಬುಕ್ ಮಾಡಿ ಬಂದ್ಬಿಡು ಅಂತೇಳಿ ಹಿಂದೆಲ್ಲ ಇವರು ಪ್ರೊಫೆಸರ್ ಹತ್ರ ಮಾತಾಡೋದು ಅವ್ರು ಬೈದಿದ್ದಾರೆ, ಇಲ್ಲ ಆಗ್ಬಿಡ್ತದೆ ಅಂತ ನೋಡ್ತಾ ಇದ್ದಾರೆ ಅಂತ. ನಾವು ಇದುವಾಗಿ ನಮಗೆ ಭಯ ಏನೋ ಆಗಿದ್ರೆ ನಾವು ಕೊಡ್ತೀವಿ ಮತ್ತೆ ಒಳ್ಳೆ ಅಂತ ಹೇಳಿದ್ದಾರೆ. ಆ ಕಾನ್ಫಿಡೆನ್ಸ್ ಮೇಲೆ ಯೂನಿವರ್ಸಿಟಿಯಲ್ಲಿ ಹೇಳ್ತಾರೆ ಅಂದ್ಕೊಂಡು ಕಾದಿದ್ದಾರೆ. ಉಕ್ರೇನ್ನಲ್ಲಿದ್ದಾಗ ಭಾರತ ಸರ್ಕಾರದಿಂದ ಸೂಕ್ತ ಮಾರ್ಗದರ್ಶನ ಸಿಕ್ಕಿದೆ. ಗಡಿ ಭಾಗಕ್ಕೆ ತೆರಳಿದ ನಂತರ ಭಾರತದಿಂದ ಎಲ್ಲ ಸೌಲಭ್ಯಗಳನ್ನು ನೀಡಲಾಯಿತು. ಸರ್ಕಾರದ ಮಾರ್ಗದರ್ಶನದಂತೆ ಉಕ್ರೇನ್ ದೇಶದ ಗಡಿ ದಾಟಿದ್ದು ಬಳಿಕ ಯಾವುದೇ ಸಮಸ್ಯೆ ಆಗಿಲ್ಲ. ಪೋಲೆಂಡ್ನಿಂದ ಮನೆಗೆ ತಲುಪುವವರೆಗೂ ಸರ್ಕಾರ ಉಚಿತ ಸೌಲಭ್ಯಗಳನ್ನು ನೀಡಿದೆ ಎಂದು ತಿಳಿಸಿದ ಚಂದನ್ ಗೌಡ ಭಾರತ ಸರ್ಕಾರಕ್ಕೆ ಧನ್ಯವಾದ ಸಲ್ಲಿಸಿದರು. ಭಾರತ ದೇಶ ಮಾತ್ರ ಉಕ್ರೇನ್ನಿಂದ ತನ್ನ ವಿದ್ಯಾರ್ಥಿಗಳನ್ನು ವಾಪಸ್ ಕರೆಸಿಕೊಳ್ಳಲು ಪ್ರಯತ್ನಿಸಿದೆ. ಇನ್ನೂ ಹಲವರು ಉಕ್ರೇನ್ನಲ್ಲೇ ಸಿಲುಕಿದ್ದು ಅವರನ್ನು ಕೂಡ ಶೀಘ್ರದಲ್ಲೇ ಭಾರತಕ್ಕೆ ಕರೆತರಲಾಗುವುದು ಎಂದು ಶಾಸಕ ಅಪ್ಪಚ್ಚು ರಂಜನ್ ಭರವಸೆ ನೀಡಿದರು. ಡಿಸ್ಟಿಕ್ ಮಾಜಿ ಅಧ್ಯಕ್ಷರಾದ ಮಂಜುನಾಥ್ ಅವರ ಮಗ ಚಂದನ್ ಅವರು ಯುಕ್ರೇನ್ನ ಕಾರ್ಕಿನಲ್ಲಿ ಸಿಕ್ಕಾಕೊಂಡಿದ್ದು, ಅವರಿಗೆ ಒಂದು ರೀತಿಯಲ್ಲಿ ವಾರ್ನ ಯಾವ ರೀತಿ ನಡೀತದೆ ಅಂತ ಭಾಳ ಅನುಭವ ಕೂಡ ಆಗಿದೆ ಅಂತ ವಿಚಾರ ಹೇಳಿದರು. ಭಾಳಷ್ಟು ಹೆದರಿಕೆ ಕೂಡ ಆಗ್ತಾಯಿತ್ತು ಅಂತ ಹೇಳಿದ್ರು. ಅದರ ಜೊತೆಗೆ ಯಾರು ನವೀನ್ ಅವರು ಇವತ್ತು ಗುಂಡುಕಾಗಿ ತೀರೋಗಿದ್ದಾರೆ, ಅವರು ಕೂಡ ಇವರ ಜೊತೆಲೇ ಇದ್ದರು. ಇವರು 9 ಸ್ಟೂಡೆಂಟ್ಸು ಒಟ್ಟಾಗಿದ್ದರಂತೆ. ಕಡೆಯದಾಗಿ ಅವರು ಧೈರ್ಯ ಮಾಡಿ ಹೊರಗಡೆ ಬಂದು ಟ್ರೈನಿಂಗ್ ಮುಖಾಂತರ ಬಾರ್ಡರ್ ಬಂದಿದ್ದಾರೆ. ಅಲ್ಲಿಂದ ಫ್ಲೈಟಲ್ಲಿ ಅವ್ರನ್ನ ಕರೆತರುವಂಥ ವಿಚಾರ ಮಾಡಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಭಾರತ ದೇಶದವರು ಮಾತ್ರ ಇವತ್ತು ಎಲ್ಲ ಸ್ಟೂಡೆಂಟ್ಸನ್ನು ನಮ್ಮ ದೇಶದ ಪ್ರಜೆಗಳನ್ನು ವಾಪಸ್ ಮಾಡಿಕೊಂಡು ಬರೋದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಸುಮಾರು 9,000 ರಿಂದ 10,000 ಜನರನ್ನು ತಂದಿದ್ದಾರೆ ಅಂತ ಮಾಹಿತಿ ನಮಗೆ ಕೂಡ ಇದೆ. ಇನ್ನೂ ಬಾಕಿ ಇರೋರನ್ನು ಕೂಡ ಆದಷ್ಟು ಬೇಗ ಶಿಫ್ಟ್ ಮಾಡ್ತಾರೆ ಅಂತ ಕೂಡ ಮಾಹಿತಿ ಇದೆ. ಅದರ ಜೊತೆಗೆ ನಮ್ಮ ರಷ್ಯಾದ ಪುಟಿನ್ ಅವರಿಗೆ ಕೂಡ ನಮ್ಮ ಪ್ರಧಾನಮಂತ್ರಿಗಳು ಮಾತಾಡಿದ ನಂತರ ಅವರು ಕೂಡ ಡೈರೆಕ್ಷನ್ ಕೊಟ್ಟಾಗಿ ಯಾರು ಭಾರತದ ಫ್ಲ್ಯಾಗನ್ನು ಹಾಕಿ ಬರ್ತಾರೆ ಅವರಿಗೆಲ್ಲರೂ ಕೂಡ ರಕ್ಷಣೆ ಸಿಗುವಂಥ ವ್ಯವಸ್ಥೆ ಆಗಿದೆ. ಅದು ಚಂದನ್ ಅವರಿಗೆ ಕೂಡ ಅನುಭವಕ್ಕೆ ಬಂದಿದೆ ಅಂತ ಹೇಳಕ್ಕೆ ಇಚ್ಛೆಪಡ್ತಾರೆ. ನಮ್ಮ ದೇಶದವರು ಎಲ್ಲರನ್ನೂ ಕೂಡ ಸುರಕ್ಷಿತವಾಗಿ ತರಬೇಕು ಅಂತ ಚಿಂತನೆಯಲ್ಲಿ ಇವತ್ತು ಕೆಲಸವನ್ನು ಪುನಃ ಕಂಟಿನ್ಯೂ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದಾರೆ. ಆದಷ್ಟು ಬೇಗನೆ ನಮ್ಮ ಭಾರತ ದೇಶದವರು ಇರುವಂಥ ಸುಮಾರು 16,000 ಜನ ಇದ್ದಾರೆ ಅಂತ ಮಾಹಿತಿ ನಮಗೆ ಗೊತ್ತಿದೆ. ಅಷ್ಟು ಜನರು ಕರೆತರುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಅಂತ ನಂಬಿಕೆ ಇದೆ. ಕೊಡಗು ಬ್ಲಡ್ ಡೋನರ್ಸ್ ಸಂಸ್ಥೆಯ 3ನೇ ವಾರ್ಷಿಕೋತ್ಸವ ಪ್ರಯುಕ್ತ ಭಾರತೀಯ ಹುತಾತ್ಮ ಯೋಧ ವಿರಾಜಪೇಟೆಯ ಅಲ್ತಾಫ್ ಅಹಮದ್ ಅವರ ಸ್ಮರಣಾರ್ಥವಾಗಿ ಮಡಿಕೇರಿಯ ಕಮ್ಯುನಿಟಿ ಹಾಲ್ನಲ್ಲಿ ಸಾರ್ವಜನಿಕ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ, 4 ನಾಡು ಬ್ಲಡ್ ಡೋನರ್ಸ್ ನಾಪೋಕ್ಲು ಹಾಗೂ ಜಿಲ್ಲಾಸ್ಪತ್ರೆಯ ರಕ್ತನಿಧಿ ಕೇಂದ್ರದ ಸಹಯೋಗದೊಂದಿಗೆ ಶಿಬಿರ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಭಾರತೀಯ ಸೇನೆಯ ನಿವೃತ್ತ ಸುಬೇದಾರ್ ಮೇಜರ್ ಡೇವಿಡ್ ವೇಗಸ್, ತಾನು 33 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದು, ಯುದ್ಧದ ವೇಳೆ ಯೋಧರ ರಕ್ತ ಹರಿಯುತ್ತದೆ. ಶತ್ರು ಹಾಗೂ ವಾತಾವರಣದ ಜೊತೆ ಸೈನಿಕರು ಯುದ್ಧ ಮಾಡಬೇಕಾಗುತ್ತದೆ. ಮನುಷ್ಯನ ದೇಹದಲ್ಲಿ ರಕ್ತವು ಬಹುಮುಖ್ಯ ಪಾತ್ರ ವಹಿಸುತ್ತೆ. ವೈಜ್ಞಾನಿಕವಾಗಿ ಜಗತ್ತು ಎಷ್ಟೇ ಮುಂದುವರೆದಿದ್ದರೂ ಮಾನವ ದೇಹದ ಹೊರತಾಗಿ ರಕ್ತ ಉತ್ಪಾದಿಸಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಲು ಮುಂದೆ ಬರಬೇಕೆಂದು ಕರೆ ನೀಡಿದರು. ಇವತ್ತಿನ ಈ ವಾರ್ಷಿಕೋತ್ಸವದಲ್ಲಿ ವಿಶೇಷವಾಗಿ
ನಮ್ಮ ದೇಶದ ಯೋಧರಾದ ಹವಲ್ದಾರ್ ಅಲ್ತಾಫ್ ಅಹಮದ್ ಅವರ ಸ್ಮರಣಾರ್ಥವಾಗಿ ಇವರು ಈ ಒಂದು ಶಿಬಿರವನ್ನು ಇಟ್ಟುಕೊಂಡಿದ್ದಾರೆ. ಈಗ ಅಲ್ತಾಫ್ ಅವರು ಹುತಾತ್ಮರಾಗಿದ್ದು ಐಸ್ ಸ್ಲೈಡಿಂಗ್ ಆದ್ದರಿಂದ ಅದರಿಂದ ಅವರು ಹುತಾತ್ಮರಾಗಿದ್ದಾರೆ. ಒಂದು ವಾತಾವರಣ ಅಂತ ಹೇಳೋದು ಅದು ದೊಡ್ಡ ಯುದ್ಧನೇ. ನಮ್ಮ ದೇಶದಲ್ಲಿರೋ ವಾತಾವರಣಗಳು ಹೇಗಿದೆ ಅಂತ ಹೇಳಿದರೆ, ಒಂದು ಮರಳುಗಾಡು ಇದೆ, ಬೆಟ್ಟ ಗುಡ್ಡ ಇದೆ, ಕಾಡಿದೆ, ಒಂದು ಸಿಯೇಚಿಂಗ್ ಗ್ಲೇಸರ್ ಅಂಥ ಏರಿಯಾದಲ್ಲೆಲ್ಲ ಬಂದುಬಿಟ್ಟು ಶತ್ರುಗಳಿಗಿಂತ ಜಾಸ್ತಿ ಬಂದುಬಿಟ್ಟು ನಾವು ಯುದ್ಧ ಮಾಡಬೇಕಾದ ಅವಶ್ಯಕತೆ ಬರೋದು ವಾತಾವರಣದ ಜೊತೆ. ದೇಶದಲ್ಲಿ ಆಗುವಂಥ ಆಕ್ಸಿಡೆಂಟ್ಗಳಿರ್ಬೋದು, ಆಪರೇಷನ್ಗಳಿರ್ಬೋದು, ಏನಾದರೂ ಇರ್ಬೋದು, ಆದರೆ ಮೇಯ್ನ್ ಆಗಿಬಿಟ್ಟು ಬೇಕಾಗಿದ್ದು ರಕ್ತ ಇಲ್ಲದೆ ಜೀವ ಬಿಡುವಂಥವ್ರು ನಾಗರಿಕರು ಇದ್ದಾರೆ. ರಕ್ತಕ್ಕಾಗಿ ಪರದಾಡಿಬಿಟ್ಟು ಎಲ್ಲಿ ಸಿಗ್ತದಪ್ಪ ಅಂತ ಹೇಳ್ಬಿಟ್ಟು ಇಲ್ಲಿ ತುಂಬ ದುಡ್ಡನ್ನೆಲ್ಲ ಖರ್ಚು ಮಾಡಿಬಿಟ್ಟು ರಕ್ತವನ್ನು ಶೇಖರಣೆ ಮಾಡಿ ಕೊಡ್ತಾ ಇದ್ದಾರೆ. ಅಂಥ ಸಂದರ್ಭಗಳು ಉಂಟು. ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷೆ ಬಿಆರ್ ಸವಿತಾ ರೈ ಮಾತನಾಡಿ, ರಕ್ತದಾನ ಮತ್ತೊಬ್ಬರ ಪ್ರಾಣ ಉಳಿಸುವ ಜೊತೆಗೆ ವ್ಯಕ್ತಿ ಆರೋಗ್ಯಯುತ ಜೀವನ ನಡೆಸಲು ಸಹಕಾರಿಯಾಗಿದೆ. ರಕ್ತದ ಅವಶ್ಯಕತೆ ಉಂಟಾದಾಗ ಮಾತ್ರ ಅದರ ಮಹತ್ವ ಪ್ರತಿಯೊಬ್ಬರಿಗೂ ಅರಿವಾಗುತ್ತೆ. ರಕ್ತದಾನದ ವಿಚಾರದಲ್ಲಿ ಯಾವುದೇ ಜಾತಿ ಧರ್ಮ ಗಣನೆಗೆ ಬರೋದಿಲ್ಲ ಎಂದರು. ರಕ್ತದಾನ ಮಾಡೋದ್ರಿಂದ 24 ಗಂಟೆಗಳ ಒಳಗಾಗಿ ಹೊಸ ರಕ್ತ ದೇಹದಲ್ಲಿ ಉತ್ಪತ್ತಿಯಾಗುತ್ತದೆ. ಇದರಿಂದ ದೇಹದ ಆರೋಗ್ಯವು ಉತ್ತಮವಾಗಿರುತ್ತದೆ ಎಂದ ಅವರು, ಯಾವುದೇ ಫಲಾಪೇಕ್ಷೆ ಇಲ್ಲದೆ ರಕ್ತದಾನ ಶಿಬಿರಗಳನ್ನು ಏರ್ಪಡಿಸುವ ಮೂಲಕ ಸಾಮಾಜಿಕ ಕಳಕಳಿ ಹೊಂದಿರುವ ಕೊಡಗು ಬ್ಲಡ್ ಡೋನರ್ಸ್ ಕಾರ್ಯ ಶ್ಲಾಘನೀಯ ಎಂದು ಹೇಳಿದರು. ಒಂದು ಆಪರೇಷನ್ ಮಾಡಬೇಕಾದ್ರೆ ಡಾಕ್ಟರ್ ಹೇಳಿರ್ತಾರೆ, ನೀವು ಬ್ಲಡ್ಡಿನ ವ್ಯವಸ್ಥೆನ ಮಾಡ್ಕೊಳ್ಳಿ. ಯಾರ ಜೊತೆ ಮಾತ್ರ ಮಾಡ್ಕೊಳ್ಳೋದು, ಹೇಗೆ ಮಾಡ್ಕೊಳ್ಳೋದು ಹೇಳುವಂಥ ಎಲ್ಲ ಪ್ರಶ್ನಾರ್ಥಗಳಿಗೆ ಉತ್ತರವನ್ನು ಕೊಡಗು ಬ್ಲಡ್ ಡೋನರ್ಸ್ ಅವರು ಕೊಟ್ಟಿದ್ದಾರೆ. ಕೇವಲ ಕೊಡಗನ್ನು ಮಾತ್ರ ಕಲ್ಪನೆಯಾಗಿ ಇಟ್ಕೊಂಡು ಅಥವಾ ಕೊಡಗಿನ ಜನಕ್ಕೆ ಮಾತ್ರ ಜೀವ ಉಳಿಸಿಗೆ ಸಾಕು ಅಂತ ಹೇಳುವಂಥ ಪರಿಕಲ್ಪನೆಯಲ್ಲಿ ಕೊಡಗು ಬ್ಲಡ್ ಡೋನರ್ಸ್ ಹುಟ್ಕೊಂಡಿದೆ. ರಾಜ್ಯದ ಮೂಲೆಗಳಲ್ಲಿ ಬೇಡಿಕೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಅದನ್ನು ತಲುಪಿಸುವ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅದನ್ನು ಆ ವ್ಯಕ್ತಿಗೆ ನೀಡುವಂಥ ಬಹಳ ದೊಡ್ಡದಾದ ಕೆಲಸವನ್ನು ಇವತ್ತು ರಕ್ತದಾನ ಶಿಬಿರವನ್ನು ಏನು ಆಯೋಜನೆ ಮಾಡ್ತಾ ಇದ್ದೀರಾ, ಕೊಡಗು ಬ್ಲಡ್ ಡೋನರ್ಸ್ ಅವರು ತಾವೇನಿದ್ದೀರಾ ಬಹಳ ದೊಡ್ಡದಾದ ಕೆಲಸವನ್ನು ಮಾಡ್ತಾ ಇದ್ದೀರಾ. ತಮಗೆ ವೈಯಕ್ತಿಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಡಾಕ್ಟರ್ ಗಾಯತ್ರಿ ಮಾತನಾಡಿ, ಕೆಲವು ರೋಗಿಗಳು ಸಂಪೂರ್ಣವಾಗಿ ರಕ್ತದಾನಿಗಳನ್ನೇ ಅವಲಂಬಿಸಿದ್ದು ರಕ್ತ ಕೇಂದ್ರಗಳಲ್ಲಿ ನಿರಂತರ ಬೇಡಿಕೆ ಇರುತ್ತದೆ. ಅಪಘಾತವಾದಾಗ ಗರ್ಭಿಣಿ ಸ್ತ್ರೀಯರಲ್ಲಿ, ಕ್ಯಾನ್ಸರ್ ರೋಗಿಗಳಿಗೆ ಮುಖ್ಯವಾಗಿ ರಕ್ತ ಬೇಕಾಗುತ್ತದೆ. 1 ಯೂನಿಟ್ ರಕ್ತದಿಂದ 4 ಜನರ ಪ್ರಾಣ ಉಳಿಸಬಹುದು. ರಕ್ತದಾನ ಮಾಡೋದ್ರಿಂದ ಯಾವುದೇ ಸಮಸ್ಯೆ ಉಂಟಾಗಲ್ಲ. ಬದಲಾಗಿ ದೇಹದಲ್ಲಿರುವ ಕೊಬ್ಬಿನಾಂಶ ಕಡಿಮೆಯಾಗುತ್ತದೆ. ಹೃದಯಾಘಾತದ ಸಾಧ್ಯತೆಗಳು 80% ಕಡಿಮೆಯಾಗುತ್ತದೆ ಎಂದು ಮಾಹಿತಿ ನೀಡಿದರು. ರಕ್ತಕ್ಕೆ ನಮಗೆ ಯಾವಾಗಲೂ ನಿರಂತರವಾಗಿ ಬೇಡಿಕೆ ಇದ್ದೇ ಇರುತ್ತದೆ ರಕ್ತ ನಿಧಿ ಕೇಂದ್ರಗಳಲ್ಲಿ, ಯಾವುದೇ ಜಿಲ್ಲೆಯಲ್ಲಿ. ಯಾಕೆಂದರೆ ಕೆಲವೊಂದು ಕಾಯಿಲೆಗಳಿಗೆ ರಕ್ತನೇ ಟ್ರೀಟ್ಮೆಂಟ್ ಆಗಿರುತ್ತೆ. ನೀವು ಬ್ಲಡ್ ಡೋನರ್ಸ್ಗೆ ಗೊತ್ತಿರುತ್ತೆ, ಕೆಲವೊಂದು ಕಾಯಿಲೆಗಳು ಮಕ್ಕಳಲ್ಲಿ ಥ್ಯಾಲಸೀಮಿಯಾ, ಸಿಕಲ್ ಸೆಲ್ ಅನಿಮಿಯಾ ಅಂತ ಕರಿತೀವಿ. ಅಂಥ ಮಕ್ಕಳಿಗೆ ಈ ರಕ್ತದಾನಿಗಳನ್ನೇ ಅವಲಂಬಿಸಿರುತ್ತಾರೆ. ಅವರ ಜೀವನ ಪರ್ಯಂತ ರಕ್ತದ ಬೇಡಿಕೆ ಇರುತ್ತದೆ. ಅದೇ ಕಾರಣದಿಂದ ಮತ್ತೆ ಕೆಲವೊಂದು ಅಪಘಾತದಲ್ಲಿ, ರಸ್ತೆ ಅಪಘಾತದಲ್ಲಿ, ಗರ್ಭಿಣಿ ಸ್ತ್ರೀಯರಲ್ಲಿ ಮತ್ತು ಕ್ಯಾನ್ಸರ್ ಟ್ರೀಟ್ಮೆಂಟ್ಗಾಗಿ ರಕ್ತದ ಬೇಡಿಕೆ ನಮ್ಮ ಕೇಂದ್ರದಲ್ಲಿ ಇರುತ್ತದೆ. ಮತ್ತು ಒಬ್ಬ ವ್ಯಕ್ತಿಯ ರಕ್ತವನ್ನು ನಾವು ಒಬ್ಬ ವ್ಯಕ್ತಿಗೆ ನೀಡದೆ ಅದನ್ನು 4 ಥರ ಕಾಂಪೊನೆಂಟ್ ಸೆಪರೇಷನ್ ಮಾಡ್ತೇವೆ. ಒಂದೊಂದು ರಕ್ತದ ಅಂಶವನ್ನು ಸಪರೇಟ್ ಮಾಡಿಕೊಂಡು 4 ವ್ಯಕ್ತಿಗೆ ಕೊಡ್ಬೋದು. ಕೊಡಗು ಬ್ಲಡ್ ಡೋನರ್ಸ್ ಅಧ್ಯಕ್ಷ ಹಾಗೂ ರಕ್ತದಾನಿಯೂ ಆಗಿರುವ ಕ್ರಿಯೇಟಿವ್ ಖಲೀಲ್ ಮಾತನಾಡಿ, ರಕ್ತದಾನ ಮಾಡುವುದು ಇತರರಿಗೆ ಮರುಜನ್ಮ ನೀಡುವ ಸಾರ್ಥಕ ಸೇವೆ. ಯಾರಲ್ಲೂ ಸ್ವಾರ್ಥ ಇರಬಾರದು. ಪ್ರತಿಯೊಬ್ಬರೂ ನಿಸ್ವಾರ್ಥ ಸೇವೆಗೆ ಮುಂದಾಗಬೇಕು ಎಂದರು. ಅವರಿಗೆ ಒಂದು ಯೂನಿಟ್ ಬ್ಲಡ್ ಬೇಕಂದರೆ ಎಲ್ಲರೂ ಸೇರಿ ಒಂದು ವಾಟ್ಸಪ್ ಗ್ರೂಪ್ಗಳು, ಒಂದು ಕೊಡಗಿನಲ್ಲಿ 150 ಗ್ರೂಪ್ ಇದೆ. ಆ 150 ಗ್ರೂಪಲ್ಲಿ ಪ್ರಚಾರ ಆಗುತ್ತಲ್ಲ, ಯಾರು ಹೋಗಿ ತಲುಪೋದೇ ಇರೋಲ್ಲ. ಅದಕ್ಕಾಗಿ ನಾವೊಂದು ಕೊಡಗು ಬ್ಲಡ್ ಡೋನರ್ಸ್ ಒಂದು ಫಸ್ಟ್ ಸ್ಟಾರ್ಟ್ ಮಾಡೋಕೆ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ವಿ. ಈಗ ನಮಗೆ ತಿಂಗಳಿಗೆ ಏನಾದರೂ 300-400 ಯೂನಿಟ್ ಬ್ಲಡ್ ಕೊಡಗು ಬ್ಲಡ್ ಡೋನರ್ಸಿಂದ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಒಂದು ಮಾನವೀಯತೆ ಸೇವೆ. ಇದರಲ್ಲಿ ಯಾರು ಅಷ್ಟೇ ಬ್ಲಡ್ ಬ್ಯಾಂಕಲ್ಲಿ ಮಾತ್ರ ಜಾತಿ ಕೇಳಲ್ಲ, ಬೇರೆಲ್ಲ ಜಾತಿ ಕೇಳ್ತಾರೆ. ನೀವು ಯಾವ ಜಾತಿ ಅಂತ ಹೇಳಿ ಬ್ಲಡ್ ಬ್ಯಾಂಕ್ಗೆ ಹೋದ್ರೆ ಜಾತಿ ಕೇಳಲ್ಲ, ಹೋದ ತಕ್ಷಣ ಬ್ಲಡ್ ಕೇಳ್ತಾರೆ ಅಷ್ಟೇ, ಯಾವ ಗ್ರೂಪ್ ಕೇಳ್ತಾರೆ. ಆ ಸಿಸ್ಟಮ್ ಬರಬೇಕು ನಮಗೆ ಎಲ್ಲ ಜಾತಿ. ನಮ್ಮ ಊರಲ್ಲಿ ಆ ಸಿಸ್ಟಮ್ ಬಂದಾಗ ನಾವು ಹೊರಗೆ ಹೋದಾಗ ನಾವು ಮಾತಾಡಲಿಕ್ಕೆ ರೈಟ್ಸ್ ಇರುತ್ತೆ ನಮ್ಮಲ್ಲಿ. ನಾವು ಎಲ್ಲೋ ನಮ್ಮ ಜಾತಿನ ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ನಮ್ಮ ಬ್ಲಡ್ ಗ್ರೂಪ್ನ ಇಂಟ್ರೊಡ್ಯೂಸ್ ಮಾಡುವ, ಹೆಸರು ಹಾಕೋದ್ರಿಂದ ನಮ್ಮ ಬ್ಲಡ್ ಗ್ರೂಪ್ ಇಂಟ್ರೊಡ್ಯೂಸ್ ಮಾಡುವ ಅಂತೇಳಿ ನಾವು
ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕದ ಕಾರ್ಯನಿರ್ವಾಹಕರಾದ ಶಾಫಿ ಮಾಣಿ ಮಾತನಾಡಿ, ರಕ್ತಕ್ಕೆ ಅದರದ್ದೇ ಆದ ಮಹತ್ವವಿದೆ. ಯುವ ಜನರು ಹೆಚ್ಚಾಗಿ ರಕ್ತದಾನ ಮಾಡಬೇಕು. ಇದರಿಂದ ದೇಹದ ಆರೋಗ್ಯವನ್ನು ಸುಸ್ಥಿತಿಯಲ್ಲಿಡಲು ಸಾಧ್ಯ ಎಂದರು. ಕೊಡಗು ಬ್ಲಡ್ ಡೋನರ್ಸ್ ಅವರ ಕಾರ್ಯಕ್ಕೆ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕದ ಸಹಕಾರ ಸದಾ ಇರಲಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಶಿಬಿರಗಳನ್ನು ಏರ್ಪಡಿಸುವ ಮೂಲಕ ಸಮಾಜಮುಖಿ ಕಾರ್ಯವನ್ನು ಮುಂದುವರಿಸುವಂತೆ ಹೇಳಿದರು. ಈ ಕೊಡಗು ಬ್ಲಡ್ ಡೋನರ್ಸ್ ನಮ್ಮೊಂದಿಗೆ ಕಳೆದ 3 ವರ್ಷಗಳಿಂದ ನಮ್ಮ ಜೊತೆ ನಿರಂತರ ಸಂಪರ್ಕದಲ್ಲಿದೆ. ಪ್ರತಿಯೊಂದು ಮಡಿಕೇರಿ ಭಾಗದಲ್ಲಿ ರಕ್ತದ ರಿಕ್ವೆಸ್ಟ್ಗಳು ಬಂದಾಗ ನಾವು ಇವರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಇಲ್ಲಿ ರಕ್ತದಾನವನ್ನು ಪೂರೈಸ್ತಾ ಇದ್ದೇವೆ. ಅದೇ ರೀತಿ ಮಂಗಳೂರು, ದಕ್ಷಿಣ ಕನ್ನಡ, ಬೆಂಗಳೂರು ಇನ್ನಿತರ ಜಿಲ್ಲೆಗಳಲ್ಲಿ ಬರುವಂತಹ ಬ್ಲಡ್ನ ಕೊರತೆಯನ್ನು ನೀಗಿಸಲು ನಾವು ಅವರಿಗೆ ಸಹಕರಿಸ್ತಾ ಇದ್ದೇವೆ. ಬ್ಲಡ್ ಡೋನರ್ಸ್ ಉಪಾಧ್ಯಕ್ಷ ಮೈಕಲ್ ವೇಗಸ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಯಾರಾದರೂ ಸುಗಮವಾಗಿ ಹಾಕಿಕೊಟ್ಟಂಥ ರಸ್ತೆ ಇತ್ತಿಲ್ಲ. ಅಲ್ಲಿ ಅಂಕು ಡೊಂಕು ಕಲ್ಲು ಮುಳ್ಳು ಗುಂಡಿಗಳಿರುವಂಥ ರಸ್ತೆಯನ್ನು ದಾಟಿ ಇವತ್ತು ಒಂದು ಹಂತದಲ್ಲಿ ಬಂದು ನಿಂತಿದೆ. ಮುಂದಿನ ದಿನಗಳಲ್ಲಿ 4ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡುತ್ತಲಿದ್ದೇವೆ. ಕೊಡಗು ಜಿಲ್ಲೆಯ ರಕ್ತನಿಧಿ ಕೇಂದ್ರದಲ್ಲಿ ಕೊರೋನಾದಂತಹ ಮಹಾಮಾರಿಯ ಸಂದರ್ಭದಲ್ಲಿ ರಕ್ತದ ಒಂದು ಅಭಾವ ಇರುವಂತಹ ಸಂದರ್ಭದಲ್ಲಿಯೂ ಕೂಡ, ಲಾಕ್ಡೌನ್ ಕರ್ಫ್ಯೂ ಇದ್ದಂಥ ಸಂದರ್ಭದಲ್ಲಿಯೂ ಕೂಡ ಕೊಡಗು ಬ್ಲಡ್ ಡೋನರ್ಸ್ನ ಪದಾಧಿಕಾರಿಗಳು ನಿಯಮಿತವಾಗಿ ಕೇವಲ ಈ ಶಿಬಿರಗಳಿಗೆ ಮಾತ್ರ ಮೀಸಲಲ್ಲ, ಈ ಒಂದು ಸಂಸ್ಥೆ ನಿಯಮಿತವಾಗಿ ನಮ್ಮ ರಕ್ತನಿಧಿ ಕೇಂದ್ರದಲ್ಲಿ ನಮ್ಮ ರಕ್ತದಾನಿಗಳನ್ನು ಕಳಿಸಿ ಒಂದು ರಕ್ತದಾನ ಮಾಡಿಸಿ ಇನ್ನೊಂದು ಜೀವದಾನ ಮಾಡುವಂಥ ಕೆಲಸವನ್ನು ಮಾಡಿಕೊಂಡು ಬಂದಿರುತ್ತಾರೆ. ಶಿಬಿರದಲ್ಲಿ ಸುಮಾರು 25ಕ್ಕೂ ಹೆಚ್ಚು ಮಂದಿ ರಕ್ತದಾನ ಮಾಡಿದ್ರು. ದಾನಿಗಳಿಗೆ ಪಾನೀಯ ಹಾಗೂ ಹಣ್ಣು ಹಂಪಲು ವಿತರಿಸಲಾಯಿತು. ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕದ ಕಾರ್ಯನಿರ್ವಾಹಕ ಆಲಿಪುತ್ತೂರು, ಚಾಮರಾಜನಗರದ ಮಾಜಿ ಯೋಧ ರೇವಣ್ಣ, ನಗರಸಭೆ ಸದಸ್ಯರಾದ ಬಶೀರ್, ಮೇರಿ ವೇಗಸ್ ಮತ್ತಿತರರು ಇದ್ದರು. ಬ್ಲಡ್ ಡೋನರ್ಸ್ ಕಾರ್ಯದರ್ಶಿ ಸುಕುಮಾರ್ ಕಾರ್ಯಕ್ರಮ ನಿರೂಪಿಸಿದರು. ಉಕ್ರೇನ್, ರಷ್ಯಾ ದೇಶಗಳ ನಡುವೆ ಭೀಕರ ಯುದ್ಧ ನಡೆಯುತ್ತಿದ್ದು, ಅಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳು ಜೀವ ಭಯದಲ್ಲೇ ದಿನ ದೂಡ್ತಿದ್ದಾರೆ. ಅದೆಷ್ಟೋ ವಿದ್ಯಾರ್ಥಿಗಳನ್ನು ಭಾರತ ಸರ್ಕಾರ ತವರಿಗೆ ಕರೆಸಿಕೊಂಡಿದ್ದು, ಇನ್ನೂ ಸಾವಿರಾರು ವಿದ್ಯಾರ್ಥಿಗಳು ಉಕ್ರೇನ್ನಲ್ಲಿ ಸಿಲುಕಿದ್ದಾರೆ. ಕೊಡಗಿನ ಪೊನ್ನಂಪೇಟೆ ತಾಲೂಕಿನ ಕೃಷ್ಣನಗರದ ನಿವಾಸಿ ಜೋಸ್ ಅವರ ಪುತ್ರಿ ಸಿನ್ಯಾ ಉಕ್ರೇನ್ ರಾಷ್ಟ್ರದಿಂದ ತವರಿಗೆ ಮರಳಿದ್ದು ತನ್ನ ಕುಟುಂಬ ಸೇರಿಕೊಂಡಿದ್ದಾರೆ. ಆಕೆ ಹೇಳುವಂತೆ ಉಕ್ರೇನ್ನಲ್ಲಿ ಯುದ್ಧ ಆರಂಭಗೊಳ್ಳುವ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ಫೆಬ್ರವರಿ 24ರಂದು ಮನೆಗೆ ಬರಲು ಫ್ಲೈಟ್ ಬುಕ್ ಆಗಿದ್ರು. ಯುದ್ಧದ ಭೀತಿಯಿಂದಾಗಿ ಹೊರಗೆ ಬರಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೂ ಧೈರ್ಯ ಮಾಡಿ ಗಡಿಭಾಗದತ್ತ ನಡೆಯಲು ಆರಂಭಿಸಿದೆವು. ಸತತ 8 ದಿನಗಳ ಕಾಲ ಊಟ ನಿದ್ರೆ ಇಲ್ಲದೆ ನಡೆಯುತ್ತಿದ್ದೆವು. ಕಣ್ಣ ಮುಂದೆಯೇ ಯುದ್ಧ ನಡೆಯುತ್ತಿತ್ತು. ಬಾಂಬ್ ದಾಳಿಯ ಸಂದರ್ಭ ಬದುಕುಳಿಯುವ ವಿಶ್ವಾಸವೇ ಕಳೆದುಕೊಂಡಿದ್ದೆ. ಆದರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಾಯಭಾರಿ ಕಚೇರಿಯ ಅಧಿಕಾರಿಗಳ ನೆರವಿನಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದೇನೆ ಎಂದು ಕಹಿ ಘಟನೆಗಳನ್ನು ನೆನಪಿಸಿಕೊಂಡ್ರು. ಫ್ಲೈಟ್ ಇತ್ತು, ಸೊ ನಾನು ಕೀವ್ಗೆ ಹೋಗಬೇಕಿತ್ತು. ಅಲ್ಲಿನೇ ನಮಗೆ ಏರ್ಪೋರ್ಟ್, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರೋದು. ಸೊ ಅಲ್ಲಿ ಆ ಮೂಮೆಂಟಲ್ಲಿ 24th ಎಲ್ಲ ಆಯಿತು. 6:30ಗೆ ನಂದು ಬೋರ್ಡಿಂಗ್ ಎಲ್ಲ ಆಯಿತು. ನನ್ನ ಲಗೇಜ್ ಎಲ್ಲ ಕೊಟ್ಟಿದ್ದೆ. ಇಮಿಗ್ರೇಷನ್ಗೆ ಕಾಲಿಡುವಾಗ ಅವ್ರು ಹೇಳಿದ್ರು, ಓಕೆ ಬೇಡ ಹೊರ್ಗಡೆ ಹೋಗಿ ಅಂತ. ಆಗ ಏನು ಇನ್ಫಾರ್ಮ್ ಮಾಡಿಲ್ಲ ಈ ಥರ ವಾರ್ ನಡೀತಾ ಉಂಟು ಅಂತ. ಸಡನ್ ಆಗಿ ಕಾಲ್ ಬಂತು, ಎಲ್ಲರೂ ಇವ್ಯಾಕ್ಯುವೇಟ್ ಮಾಡಬೇಕು ಅಂತ. ಹೊರಗಡೆ ಹೋಗುವಾಗ ಅಲ್ಲಿ ಬಾಂಬ್, ಬೆಂಕಿ ಅದೆಲ್ಲ ನೋಡಿ ಅಲ್ಲಿಂದ ಓಡ್ ಬಂದಿರೋದು. ಮತ್ತು ಅಲ್ಲಿಗೆ ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಮತ್ತು ರೈಲ್ವೆ ಸ್ಟೇಷನಿಂದ ಎಂಬಸಿ ಅವ್ರಿಗೆ ಕಾಲ್ ಮಾಡಿದ್ವಿ. ಆಗ ಅವ್ರು ಹೇಳಿದ್ರು ಲೈಕ್ ಯು ವಾಂಟ್ ಟು ವೆಯ್ಟ್ ಫಾರ್ 5 hours. ಆಗ ಓಕೆ ವೆಯ್ಟ್ ಮಾಡೋಣ, ಏನಾದರೂ ಇರುತ್ತೆ ಅಂತೇಳಿ 5 hours ವೆಯ್ಟ್ ಮಾಡಿದ್ವಿ. ಆಗ ಅವರು ರೂಮ್ ಕೊಟ್ಟರು ನಮಗೆ. ಅಲ್ಲಿ ಇಂಡಿಯನ್ ಎಂಬಸಿ ಕೀವಲ್ಲಿರೋ ಪಕ್ಕದಲ್ಲೇ ಅಲ್ಲಿ ಸ್ಕೂಲ್ ಉಂಟು, ಅಲ್ಲೇ ನಮಗೆ ರೂಮ್ ಕೊಟ್ಟರು. ಅಲ್ಲಿ ಸ್ಟೇ ಮಾಡಿದ್ವಿ, 1 ದಿನ ಸ್ಟೇ ಮಾಡಿದ್ವಿ. ಮತ್ತು ನೆಕ್ಸ್ಟ್ ಡೇ ಅಲ್ಲಿ ತಿರ್ಗಾ ನೈಟ್ ಬಾಂಬ್ ಬ್ಲಾಸ್ಟ್ ಸೈರನ್ ಎಲ್ಲ ಕೇಳ್ತು. ಅದಾದಮೇಲೆ ಮಾರ್ನಿಂಗ್ ಎಂಬಸಿ ಅವ್ರು ಬಂದರು, ಏನಾಯಿತು ಅಂತ. ಆಗ ನಾವು ಈ ಥರ ಪ್ರಾಬ್ಲಮ್ಸ್ ಎಲ್ಲ ಹೇಳಿದ್ವಿ. ನಮಗೆ ಏನು ನೀರು, ಏನು ಫುಡ್ ಏನು ಅರೇಂಜ್ ಮಾಡಿದ್ದಿಲ್ಲ. ನಮ್ಗೆ ಅಲ್ಲಿ ಐಟಮ್ ಸಿಗ್ತಾ ಇಲ್ಲ. ಅಲ್ಲಿ ಫುಲ್ ಎಲ್ಲ ಶಾಪ್ಸ್ ಎಲ್ಲ ಕ್ಲೋಸ್ ಆಗುಂಟು. ಸೊ ನಾವು ಕೇಳಿದ್ವಿ, ಟ್ರಾನ್ಸ್ಪೋರ್ಟ್ ಏನಾದರೂ ಮಾಡ್ತೀರಾ ಲೈಕ್ ರೈಲ್ವೆ ಸ್ಟೇಷನ್ವರೆಗೂ ಅಂತ.
ಆಗ ಅವ್ರು ಹೇಳಿದ್ರು ಇಲ್ಲ, ಫ್ಯೂಲ್ ಇಲ್ಲ, ಪೆಟ್ರೋಲ್ ಡೀಸೆಲ್ ಏನೂ ಇಲ್ಲ, ಮತ್ತು ಡ್ರೈವರ್ಸ್ ಯಾರೂ ರೆಡಿ ಇಲ್ಲ ಬರೋಕ್ಕೆ. ಬಿಕಾಸ್ ನಾವಿರೋದೇ 400, ಅಲ್ಲಿ ಆ ಹಾಸ್ಟೆಲಲ್ಲಿ ಇರೋದು 400 ಸ್ಟೂಡೆಂಟ್ಸ್, ಅವರಿಗೆ 8 ಬಸ್ ಮಾಡಬೇಕಿತ್ತು. ಸೊ ಅಷ್ಟು ಬಸ್ ಮಾಡೋಕ್ಕೆ ಅವರಿಂದ ಆಗಲ್ಲ ಅಂತೇಳಿ. ಸೊ ಓಕೆ, ನಾವು ನಮ್ಮಿಂದ ಅವ್ರು ಹೇಳಿದ್ರು ನೀವು ಡಿಸೈಡ್ ಮಾಡಿ, ಸ್ಟ್ರಾಂಗ್ ಇದ್ದರೆ ಹೋಗಿ, ಇಲ್ಲಿರೋದು ಸೇಫ್ ಅಲ್ಲ ಅಂತ. ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ಕ್ರಿಯಾಶೀಲವಾಗಿರುವ ಕೊಡವ ಮಕ್ಕಳ ಕೂಟ ಕನ್ನಡ, ಕೊಡವ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಸುಮಾರು 50ಕ್ಕೂ ಅಧಿಕ ಪುಸ್ತಕಗಳನ್ನು ಪ್ರಕಟಿಸಿದೆ. ಕೂಟದ 53ನೇ ಕೃತಿ ಶನಿವಾರ ಮಡಿಕೇರಿಯ ಪತ್ರಿಕಾ ಭವನದಲ್ಲಿ ಲೋಕಾರ್ಪಣೆಯಾಯಿತು. ವಕೀಲ ಕುಂಬೇರ ಎಸ್ ಅಯ್ಯಪ್ಪ ಅವರು ಬರೆದಿರುವ ಕುಂಬೇರ ಕಕ್ಕುಳಿ ಕೃತಿಯನ್ನು ನಿವೃತ್ತ ಕರ್ನಲ್ ಮಾಳೆಟ್ಟಿರ ಚಿಣ್ಣಪ್ಪ ಅನಾವರಣ ಮಾಡಿದರು. ಈ ವೇಳೆ ಮಾತನಾಡಿದ ಲೇಖಕ ಅಯ್ಯಪ್ಪ, ಪುಸ್ತಕ ಬರೆಯಬೇಕೆಂಬ ತುಡಿತ ಕಾಲೇಜು ದಿನಗಳಲ್ಲೇ ಇತ್ತು ಎಂದರು. ಇತ್ತೀಚಿನ ದಿನಗಳಲ್ಲಿ ಸುದೀರ್ಘ ಅನಾರೋಗ್ಯದಿಂದ ವಿಶ್ರಾಂತಿ ಪಡೆಯುತ್ತಿದ್ದೆ ಎಂದು ಹೇಳಿದ ಅವರು, ಈ ವಿಶ್ರಾಂತಿಯೇ ಪುಸ್ತಕ ರಚನೆಗೆ ಸ್ಫೂರ್ತಿ ನೀಡಿತು ಎಂದು ಸ್ಮರಿಸಿದರು. ಟೀಕೆಗಳಿದ್ದರೆ ಮಾತ್ರ ಒಬ್ಬ ಬರಹಗಾರನಿಗೆ ಉತ್ತೇಜನ ಸಿಗುತ್ತದೆ ಎಂದ ಅಯ್ಯಪ್ಪ, ಹಸ್ತಪ್ರತಿ ಸಿದ್ಧಪಡಿಸುವಲ್ಲಿ ತಮ್ಮ ಪತ್ನಿಯ ಶ್ರಮವನ್ನು ಸ್ಮರಿಸಿದರು. ನನ್ನ ಒಂದು ಪ್ರಪ್ರಥಮ ಪ್ರಯತ್ನ ಕಾಲೇಜಲ್ಲಿರುವಾಗಲೇ ಓದ್ತಾ ಇರೋದು ಇನ್ನೊಬ್ಬರಿಗೆ ಕೂತ ಆಸೆ ಇತ್ತು. ಆದರೆ ಸಂದರ್ಭ ಬರ್ತಾ ಇರಲಿಲ್ಲ, ಓದಿನ ಮೇಲೆ ಹೆಚ್ಚು ಗಮನ ಕೊಡ್ತಾ ಇತ್ತು. ಅಂಥ ಒಂದು ಅವಕಾಶ ನನಗೆ ಸಿಕ್ಕೂ ಇಲ್ಲ, ಬೆಳೀಲಿಕ್ಕೆ ಆಗುವುದಿಲ್ಲ. ವಯಸ್ಸಾದ ಬಂದಾಗೆ ಅನುಭವಗಳು, ಜೀವನದಲ್ಲಿ ಕಷ್ಟ ಸುಖಗಳು, ಇದನ್ನೆಲ್ಲ ಯೋಚನೆ ಮಾಡ್ತಾ ಮಾಡ್ತಾ ಏನಾದರೂ ಬರೀಬೇಕು ಅಂತಂದು ಮನಸ್ಸಲ್ಲಿ ನಡೀತಾ ಇದ್ದ ಸಂದರ್ಭದಲ್ಲಿ ನನ್ನ ಆರೋಗ್ಯ ಸ್ವಲ್ಪ ಕೆಡ್ತಾ ಬಂತು. ನನ್ನ ಕಾಲುಗಳಿಗೆ ಸ್ವಲ್ಪ ತೊಂದರೆ ಆಯಿತು. ಆಸ್ಪತ್ರೆಯಲ್ಲಿ ಒಂದು 15 ದಿವಸ, ಆಮೇಲೆ ಮನೆಯಲ್ಲಿ ಒಂದು 5 ತಿಂಗಳು, ಅದು 5 ವರ್ಷಗಳು. ಅದರ ನಂತರ ಪುನಃ ಇವಾಗ ಒಂದು 5 ತಿಂಗಳು ಪುನಃ ನನ್ನ ಕಾಲಿಗೆ ತೊಂದರೆ ಆಯಿತು. ಅದು ನನಗೊಂದು ವರ ಆಯಿತು ಅಂತ ಆಗ್ತದೆ. ನನಗೆ ಏನು ಕೇಳ್ತಿರುವಾಗ ಏನು ಮಾಡೋದು, ಮನೆಗೆ ಮಕ್ಕಳು ಓದೋದು ಬರೆಯೋದು ಮಾಡುವಾಗ ಈ ಹಳೆಯ ಘಟನೆಗಳು, ಜೀವಮಾನದಂಥ ಬಾಲ್ಯದ ಘಟನೆಗಳು, ಸ್ವಾರಸ್ಯ ಘಟನೆಗಳು, ಮತ್ತು ನನ್ನ ಅನುಭವಗಳು, ಬೇರೆಯವರ ಅನುಭವಗಳು, ಇದನ್ನೆಲ್ಲ ಸೇರಿಸ್ಕೊಂಡು ಬರೆಯುವಂಥ ಪ್ರಯತ್ನ ಪಡ್ತಾ ಇದೆ. ನನ್ನ ಹ್ಯಾಂಡ್ ರೈಟಿಂಗು ಇಟ್ಸ್ ಹ್ಯಾಂಡ್ ರೈಟಿಂಗ್ ಆಫ್ ರೈಟಿಂಗ್, ನನಗೆ ಬರೆದದ್ದು ಅರ್ಥ ಆಗಲ್ಲ. ಅದನ್ನು ಸರಿಯಾಗಿ ಬರೀಬೇಕು ಅಂತ ನನ್ನ ಪತ್ನಿಯವರನ್ನು ನಾನು ತಿಳ್ಕೊಂಡಲ್ಲಿ ಲೇಖಕ ಅಯ್ಯಪ್ಪ ಅವರು ಜೀವನದುದ್ದಕ್ಕೂ ಸಂಕಷ್ಟಗಳನ್ನು ಎದುರಿಸಿದವರು ಎಂದು ಕೃತಿ ಅನಾವರಣ ಮಾಡಿದ ಕರ್ನಲ್ ಚಿಣ್ಣಪ್ಪ ಹೇಳಿದರು. ಬಾಲ್ಯದಲ್ಲೇ ತಂದೆಯನ್ನು ಕಳೆದುಕೊಂಡು ಸೋದರಿಯರ ವಿವಾಹದ ಹೊಣೆ ಹೊತ್ತು ಆರ್ಥಿಕವಾಗಿಯೂ ಸಮಸ್ಯೆ ಎದುರಿಸಿದ ಅಯ್ಯಪ್ಪ ಅವರದ್ದು ಸ್ಫೂರ್ತಿಯ ಜೀವನ ಎಂದು ಅವರು ಹೇಳಿದರು. ತಂದೆಯವರು ಅಕ್ಕನ ಮಗ, ಈಸ್ ಫೇಸ್ಡ್ ಅ ಲಾಟ್ ಆಫ್ ಚಾಲೆಂಜಸ್ ಇದೆ, ತುಂಬ ಕಷ್ಟಪಟ್ಟಿದ್ದಾರೆ. ಬಾರ್ನ್ ವೆರಿ ಯಂಗ್, ಲಾಸ್ಟ್ ಹಿಸ್ ಫಾದರ್, 12 ವಯಸ್ಸಾಗಿರೋ ತೀರೋಗ್ಬಿಟ್ಟಿದ್ದಾರೆ. 5 ಸಿಸ್ಟರ್ಸ್. ಅವರು ತಂದೆ ತೀರೋದ ವರ್ಷನೇ ಅವ್ರಿಗೆ 2 ಸಿಸ್ಟರ್ಸ್ದು ಮದುವೆ ಮಾಡಿ ಅವರೇ ಹೇಳ್ತಾರೆ, ಒಂದು ಸಿಸ್ಟರ್ದು ಮಗ ಮಾಡಿಸಿದ್ದಾರೆ 11 days ಅಲ್ಲಿ, ಒಂದೇ ವರ್ಷದಲ್ಲಿ. ಮತ್ತೆ ಅದಾದಮೇಲೆ ಸಿಸ್ಟರ್ಸ್ ಇದೆಲ್ಲ ಡಿಸ್ಪೈಟ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ತುಂಬ ಕಷ್ಟಪಟ್ಟು ಹಿ ಹ್ಯಾಸ್ ಕಮ್ ಅಪ್ ವೆರಿ ವೆಲ್ ಇನ್ ಲೈಫ್. ನಮ್ಮ ತಂದೆ ತಾಯಿ ಹೇಳ್ತಾ ಇದ್ರು, ಯು ಡೋಂಟ್ ನೋ ದ ಪ್ರಾಬ್ಲಮ್ಸ್ ಹಿ ಹ್ಯಾಸ್ ಫೇಸ್ಡ್ ಇನ್ ಲೈಫ್. ಕೊಡವ ಮಕ್ಕಳ ಕೂಟದ ಅಧ್ಯಕ್ಷ ಬೊಳ್ಳಜಿರ ಅಯ್ಯಪ್ಪ ಕೂಟದ ಚಟುವಟಿಕೆಗಳ ಬಗ್ಗೆ ಮಾತನಾಡಿದರು. ಈ ವೇಳೆ ಲೇಖಕ ಅಯ್ಯಪ್ಪ ಅವರ ಪತ್ನಿ ಯಶೋಧ, ಪುತ್ರ ಪೂವಯ್ಯ ಹಾಗೂ ಸೊಸೆ ಸಹನಾ ಹಾಜರಿದ್ದರು. ಕೊಡವ ಮಕ್ಕಳ ಕೂಟ ಹೊರತಂದಿರುವ ಲೇಖಕ ಕಾಯಪಂಡ ಸಿ ದೇವಯ್ಯ ಅವರ 3ನೇ ಪುಸ್ತಕ ಲೋನ್ಲಿ ಡೇಸ್ ಅನ್ನು ಮಡಿಕೇರಿಯ ಪತ್ರಿಕಾ ಭವನದಲ್ಲಿ ಬಿಡುಗಡೆಗೊಳಿಸಲಾಯಿತು. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು ಹಾಗೂ ಅಂತಾರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಕ್ರೀಡಾಪಟು ಮಂಡ್ಯಪಂಡ ಡಾಕ್ಟರ್ ಪುಷ್ಪಾ ಕುಟ್ಟಣ್ಣ ಪುಸ್ತಕ ಲೋಕಾರ್ಪಣೆಗೊಳಿಸಿದರು.
ಬಳಿಕ ಮಾತನಾಡಿದ ಅವರು, ಮನಸ್ಸು ಮತ್ತು ಶರೀರ ಸಕ್ರಿಯವಾದಾಗ ಮಾತ್ರ ಏಕಾಂಗಿತನಕ್ಕೆ ಮುಕ್ತಿ ಸಿಗಲು ಸಾಧ್ಯವೆಂದು ಹೇಳಿದರು. ಪ್ರತಿಯೊಬ್ಬರಿಗೂ ಏಕಾಂಗಿತನ ಕಾಡುವುದು ಸಹಜ. ಆದರೆ ಏಕಾಂಗಿತನವನ್ನು ಮೀರಿ ಬದುಕು ಸಾಗಿಸುವ ಛಲ ನಮ್ಮಲ್ಲಿರಬೇಕು. ಮನಸ್ಸನ್ನು ಏಕಾಂಗಿಯಾಗಿರಲು ಬಿಡದೆ ಹೊಸ ಹೊಸ ಚಿಂತನೆಗಳೊಂದಿಗೆ ಹೊರ ಜಗತ್ತಿನಲ್ಲಿ ತೊಡಗಿಸಿಕೊಂಡು ಸಕ್ರಿಯಗೊಳಿಸುವುದರಿಂದ ಇದು ಸಾಧ್ಯವೆಂದರು. ಎಲ್ಲರಿಗೂ ಭಾವನೆಗಳಿಗೆ ಅಕ್ಷರದ ರೂಪ ನೀಡಲು ಸಾಧ್ಯವಿಲ್ಲ. ನನ್ನ ವಿದ್ಯಾರ್ಥಿ ದೇವಯ್ಯ ಅವರು ಲೋನ್ಲಿ ಡೇಸ್ ಮೂಲಕ ತಮ್ಮ ಅನುಭವಗಳನ್ನು ಸುಂದರವಾಗಿ ಹಂಚಿಕೊಂಡಿದ್ದಾರೆ. ಹೊಸ ಸಾಹಿತಿಗಳಿಗೆ ಪ್ರೋತ್ಸಾಹ ನೀಡುತ್ತಿರುವ ಕೊಡವ ಮಕ್ಕಳ ಕೂಟದ ಕಾರ್ಯ ಶ್ಲಾಘನೀಯವೆಂದು ಡಾಕ್ಟರ್ ಪುಷ್ಪಾ ಕುಟ್ಟಣ್ಣ ಹೇಳಿದರು. 10 ಹಲವು ಕಾರ್ಯಕ್ರಮಗಳಲ್ಲಿ ಸಮಾರಂಭಗಳಲ್ಲಿ ಭಾಗವಹಿಸುತ್ತಿದ್ದೆ. ಆದರೆ ನನ್ನದೇ ವಿದ್ಯಾರ್ಥಿ ಬರೆದಂತಹ ಪುಸ್ತಕ, ನನ್ನದೇ ವಿದ್ಯಾರ್ಥಿಯ ಮುಂದಾಳತನ ಸಂಘಟಿತವಾದಂಥ ಈ ಒಂದು ಕೊಡವ ಮಕ್ಕಳ ಕೂಟ, ಈ ಪುಸ್ತಕದ ಬಗ್ಗೆ ಹೇಳಬೇಕಾದ್ರೆ ಇದು ಸುಮ್ಮನೆ ಓದ್ಕೊಂಡು ಹೋದರೆ ನಮಗೆ ಅಷ್ಟು ಅರ್ಥ ಮಾಡಿಕೊಳ್ಳಲು ಅಂದರೆ ಸಾಧ್ಯವಾಗೋದಿಲ್ಲ. ಸಾಧ್ಯವಾದರೂ ಕೂಡ ನೀವು ನಿಮ್ಮ ಮೈಂಡನ್ನು ಅಪ್ಲೈ ಮಾಡಿ ನೀವು ಓದಿದಲ್ಲಿ 10 ಹಲವು ವಿಷಯಗಳ ಬಗ್ಗೆ ನಮಗೆ ಮಾಹಿತಿ ದೊರೆಯುತ್ತದೆ. ಸಂತೋಷದ ವಿಷಯ ಅಂದರೆ ನನ್ನ ವಿದ್ಯಾರ್ಥಿಗಳು ಯಾವುದೇ ಕ್ಷೇತ್ರವಾಗಲಿ ಆ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿ ಮುಂದೆ ಅವರು ಮಾಡುವಂಥ ಕೆಲಸ ಫಲಪ್ರದವಾಗಿ ಹೆಸರು ತರುವಂಥ ಕೆಲಸವನ್ನು ಮಾಡಿದಲ್ಲಿ ಅದು ನಾವು ಒಂದು ಗುರುಗಳ ಸ್ಥಾನದಲ್ಲಿ ಇರುವವರಿಗೆ ಯಾವುದೇ ಸಂದರ್ಭವಾಗಲಿ ತುಂಬ ಸಂತೋಷ ಆಗ್ತದೆ. ಹಿರಿಯ ಸಾಹಿತಿ ಬಾಚರಣಿಯಂಡ ಅಪ್ಪಣ್ಣ ಮಾತನಾಡಿ, ಕೊಡಗಿನಲ್ಲಿ ಸಾಹಿತ್ಯ ಕ್ರಾಂತಿಯಾಗಬೇಕು, ಸಾಹಿತ್ಯ ಲೋಕ ಮತ್ತು ಸಾಹಿತಿಗಳು ವೃದ್ಧಿಯಾಗಬೇಕೆಂದು ಹಾರೈಸಿದರು. ಹೆಣ್ಣಿನ ಮನಸ್ಸಿನಂತೆ ಪ್ರಕೃತಿಯ ಲೀಲೆಯು ವಿಭಿನ್ನ ಮತ್ತು ಅದ್ಭುತವಾಗಿದ್ದು, ಸಾಹಿತಿ ಇದನ್ನು ವರ್ಣಿಸುವ ರೀತಿಯೇ ರೋಮಾಂಚಕ. ಈ ಕಾರ್ಯವನ್ನು ಲೇಖಕ ದೇವಯ್ಯ ಮಾಡಿದ್ದಾರೆ ಎಂದರು. ಕೊಡಗಿನವರೇ, ಆದರೆ ಕೊಡಗಿನಲ್ಲಿ ಇದ್ದವರಲ್ಲ ಇವರು. ಕೇರಳದಲ್ಲೇ ತಮ್ಮ ಜೀವನವನ್ನೆಲ್ಲ ಕಳೆದವರು. ನನಗೇನು ಇತ್ತೀಚೆಗೆ ಕೆಲವು ದಿವಸಗಳ ಹಿಂದೆ ಶ್ರೀಮಾನ್ ಅಯ್ಯಪ್ಪನವರು ಪರಿಚಯಿಸಿದ್ದರಷ್ಟೇ. ಒಂದೆರಡು ಕನ್ನಡ ಪುಸ್ತಕಗಳನ್ನು ತಂದು, ಕವನಗಳು, ಈ ಕವನಗಳನ್ನು ಓದಿ ನೋಡಿದ ಮೇಲೆ ಇಷ್ಟು ಚೆನ್ನಾಗಿ ಇಂಥ ಒಂದು ಶೈಲಿಯಲ್ಲಿ ಕನ್ನಡದಲ್ಲಿ ಬರೆಯುವಂಥ ಸಾಮರ್ಥ್ಯವನ್ನು ಪಡೆದಿದ್ದಾರೆ. ಅದು ತನ್ನ ಜೀವನವನ್ನೆಲ್ಲ ಕೇರಳದಲ್ಲಿ ಕಳೆದವರು ಅವರಿಗೆ ಪೂರ್ವ ಜನ್ಮದ ಒಂದು ಅವರಲ್ಲಿ ಶಕ್ತಿ ಅಡಗಿರಬೇಕು, ಇಲ್ಲದೆ ಹೋದರೆ ಹಾಗಾಗೋದಿಲ್ಲ. ಇಂಥ ಪುಸ್ತಕಗಳನ್ನೆಲ್ಲ ಹೊರಗಡೆ ಹೋಗ್ತಾ ಇರುವವರು ಶ್ರೀ ಬಳ್ಳಾಜಿ ಅಯ್ಯಪ್ಪನವರು ಈ 1-2 ವರ್ಷಗಳಲ್ಲಿ ಅದೆಷ್ಟು ಪುಸ್ತಕಗಳನ್ನು ಹೊರತಂದಿದ್ದಾರೆ ಅಂತ ಹೇಳಿದ್ರೆ ಬಹಳ ಒಂದು ಸಾಹಿತ್ಯಿಕ ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ. ಬರೀ ಕೊಡವ ಭಾಷೆಗೆ ಮಾತ್ರ ಅಲ್ಲ, ಕನ್ನಡ, ಈಗ ಇಂಗ್ಲಿಷು ಎಲ್ಲ ಸೇರ್ಕೊಂಡಿದೆ. ಲೇಖಕ ಕಾಯಪಂಡ ಸಿ ದೇವಯ್ಯ ಮಾತನಾಡಿ, ವಿವಿಧ ವಿಚಾರಗಳ ಬಗ್ಗೆ ಉತ್ತಮ ಹವ್ಯಾಸಗಳನ್ನು ಬೆಳೆಸಿಕೊಂಡಾಗ ನಿರಾಶೆಯ ಮನೋಭಾವ ಅಥವಾ ಏಕಾಂಗಿತನ ಕಾಡುವುದಿಲ್ಲವೆಂದು ಅಭಿಪ್ರಾಯಪಟ್ಟರು. ಲೋನ್ಲಿ ಡೇಸ್ ಅಂತ ಹೇಳಿದ್ರೆ ಏಕಾಂತ ಜೀವನದ ವಿಷಯ ಅಲ್ಲ. ಅದು ನನ್ನ ಏಕಾಂತ ದಿವಸದಲ್ಲಿ ಯಾವ ರೀತಿ ಆ ದಿವಸಗಳನ್ನು ನಾನು ಉಪಯೋಗ ಪಡಿಸ್ತಾ ಇದ್ದೆ, ಯಾವ ಕಾರ್ಯಗಳನ್ನು ಬರೀಲಿಕ್ಕೆ ತುಂಬ ಸಮಯ ಸಿಗ್ತಿತ್ತು. ಹಾಗೆ ಮುಂಚೆಯಿಂದ ಇದ್ದ ಒಂದು ಇಂಟ್ರೆಸ್ಟ್ ಎಲ್ಲಿ ಯಾವ ವಿಷಯ ಆದರೂ ಬರೀತಾ ಇದೆ. ಯಾಕಂದರೆ ಒಂದು ಪ್ರಕೃತಿ ಸೌಂದರ್ಯ ಇರ್ಬೋದು, ಇಲ್ಲಂದರೆ ಟೀ ಪ್ರಕಾಶ್ ಚಹಾ ಎಲೆ ಕೀಳೋ ಹೆಂಗಸರು ವಿಷಯ, ಹಾಸ್ಪಿಟಲ್ ನರ್ಸಸ್ ವಿಷಯ, ಮತ್ತು ಇವನೊಂದು ರಬ್ಬರ್ ತೋಟದಲ್ಲಿ ಸಿಕ್ಕ ಒಂದು ಹುಳು ಇದೆ, ಆ ಹುಳು ವಿಷಯ ಬರೆದಿದ್ದೆ. ಸುದ್ದಿಗೋಷ್ಠಿಯಲ್ಲಿ ಕೊಡವ ಮಕ್ಕಳ ಕೂಟದ ಅಧ್ಯಕ್ಷ ಬೊಳ್ಳಜಿ ರಬ್ಬಿ ಅಯ್ಯಪ್ಪ, ಕೃಷಿ ಇಲಾಖೆಯ ನಿವೃತ್ತ ಜಂಟಿ ನಿರ್ದೇಶಕ ಮಂಡೆಪಂಡ ಕುಟ್ಟಣ್ಣ, ಅಖಿಲ ಕೊಡವ ಸಮಾಜ ಪೊಮ್ಮಕ್ಕಡ ಪರಿಷತ್ತಿನ ಅಧ್ಯಕ್ಷೆ ಹಾಗೂ ಸಾಹಿತಿ ರಾಣು ಅಪ್ಪಣ್ಣ ಉಪಸ್ಥಿತರಿದ್ದರು.
ಮಧ್ಯರಾತ್ರಿ ಮಡಿಕೇರಿಯ ರೇಸ್ಕೋರ್ಸ್ ರಸ್ತೆಯಲ್ಲಿ ಅಪರೂಪದ ದೃಶ್ಯವೊಂದು ಗೋಚರಿಸಿತ್ತು. ತನ್ನ ಶರೀರವಿಡೀ ಮಾರಕ ಆಯುಧಗಳನ್ನು ಹೊತ್ತುಕೊಂಡು ತಿರುಗಾಡುತ್ತಿದ್ದ ಜೀವವೊಂದು ರಸ್ತೆ ಮಧ್ಯೆ ಪ್ರತ್ಯಕ್ಷವಾಗಿತ್ತು. ಕೆಲವರು ಇದೇನಿದು ಎಂದು ಮೂಗು ಮುರಿದರೆ, ಇನ್ನೂ ಕೆಲವರು ಆಯುಧಗಳನ್ನು ನೋಡಿಯೇ ಮೀಟರ್ ದೂರಕ್ಕೆ ಸರಿಯುತ್ತಿದ್ದರು. ಹೌದು, ಮುಳ್ಳುಹಂದಿಯೊಂದು ತನ್ನ ತವರು ಮನೆಯಾದ ಕಾಡನ್ನು ಬಿಟ್ಟು ಆಹಾರ ಅರಸುತ್ತಾ ನಗರದೊಳಕ್ಕೆ ಪ್ರವೇಶಿಸಿತ್ತು. ರಸ್ತೆ ದಾಟುವ ಭರದಲ್ಲಿ ದಾರಿ ತಪ್ಪಿ ಅಲೆದಾಡುತ್ತಿದ್ದ ಈ ಅಪರೂಪದ ಅತಿಥಿಯನ್ನು ಜನರು ಕುತೂಹಲದಿಂದಲೇ ವೀಕ್ಷಿಸಿದರು. ಭಾರತ, ದಕ್ಷಿಣ ಯುರೋಪ್, ಏಷ್ಯಾ ಮೈನರ್, ಚೀನಾ ಸೇರಿದಂತೆ ಜಗತ್ತಿನ ಬಹುಭಾಗಗಳಲ್ಲಿ ಈ ಜೀವಿ ಕಾಣಸಿಗುತ್ತದೆ. ಇಂಗ್ಲಿಷ್ನಲ್ಲಿ ಪರ್ಕ್ಯುಪೈನ್ ಎನ್ನಲಾಗುವ ಮುಳ್ಳುಹಂದಿಗಳನ್ನು ಅಪಾಯದಂಚಿನ ಜೀವಿ ಎಂದು ಗುರುತಿಸಿ ಇಂಟರ್ನ್ಯಾಷನಲ್ ರೆಡ್ ಬುಕ್ನಲ್ಲಿ ದಾಖಲಿಸಲಾಗಿದೆ. ಗಂಡು ಮುಳ್ಳುಹಂದಿ ಕನಿಷ್ಠ 8 ಹಾಗೂ ಗರಿಷ್ಠ 27 ಕೆಜಿವರೆಗೆ ಬೆಳೆಯಬಲ್ಲುದು. ಇವುಗಳ ಶರೀರದ ತುಂಬೆಲ್ಲ ಉದ್ದವಾದ ಮುಳ್ಳುಗಳಿವೆ. ಮೊನಚು ಮತ್ತು ನಯವಾದ ಈ ಮುಳ್ಳುಗಳೇ ರಕ್ಷಣೆಗಿರುವ ಆಯುಧ. ಈ ಮುಳ್ಳುಗಳ ಶಕ್ತಿ ಎಷ್ಟಿದೆ ಎಂದರೆ, ಅಂಥ ಬಲಿಷ್ಠ ಹುಲಿ, ಚಿರತೆ, ಸಿಂಹಗಳೇ ಮುಳ್ಳುಹಂದಿಯ ಮುಂದೆ ತಲೆಬಾಗಬೇಕಾದ ಅನಿವಾರ್ಯತೆಯೂ ಇದೆ. ಇಂಥ ದೃಶ್ಯವೊಂದು ಇಲ್ಲಿದೆ ನೋಡಿ. ವಿರಾಜಪೇಟೆ ಪಟ್ಟಣ ಪಂಚಾಯಿತಿಯಲ್ಲಿ ಪೀಠೋಪಕರಣ ಖರೀದಿ ವಿಚಾರದಲ್ಲಿ ಹಣ ದುರುಪಯೋಗ ನಡೆದಿರುವುದಾಗಿ ಆರೋಪಿಸಿರುವ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯ ವಿರಾಜಪೇಟೆ ತಾಲೂಕು ಘಟಕ ಲೋಕಾಯುಕ್ತದಿಂದ ನಿಷ್ಪಕ್ಷಪಾತ ತನಿಖೆ ನಡೆಯಬೇಕೆಂದು ಒತ್ತಾಯಿಸಿದೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವೇದಿಕೆಯ ವಿರಾಜಪೇಟೆ ತಾಲೂಕು ಅಧ್ಯಕ್ಷ ಟಿವಿ ಅನಿಲ್ ಕುಮಾರ್, 2021ರಲ್ಲಿ ವಿರಾಜಪೇಟೆ ಪಟ್ಟಣ ಪಂಚಾಯಿತಿಯಲ್ಲಿ ದೊಡ್ಡ ಮೊತ್ತದ ಅವ್ಯವಹಾರ ನಡೆದಿದೆ. ಪೀಠೋಪಕರಣ ಖರೀದಿ ಹೆಸರಿನಲ್ಲಿ ಹಣ ದುರುಪಯೋಗವಾಗಿದೆ ಎಂದು ಪಂಚಾಯಿತಿಯ ಮಾಸಿಕ ಸಾಮಾನ್ಯ ಸಭೆಯಲ್ಲಿ ಸದಸ್ಯರುಗಳು ಧ್ವನಿ ಎತ್ತಿದ್ರು. ಈ ವಿಚಾರವಾಗಿ ಸಂಘಟನೆ ವತಿಯಿಂದ ಮಾಹಿತಿ ಹಕ್ಕಿನಡಿ ತಾರೀಕು 8-10-2021ರಂದು ಅರ್ಜಿ ಸಲ್ಲಿಸಲಾಗಿತ್ತು. ಮಾಹಿತಿಯ ಪ್ರಕಾರ 4,71,812 ರೂಪಾಯಿ ವೆಚ್ಚವಾಗಿದ್ದು ಪಟ್ಟಣ ಪಂಚಾಯಿತಿಗೆ ಪೀಠೋಪಕರಣ ಖರೀದಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಆದರೆ ಮಳಿಗೆಯ ಹೆಸರನ್ನು ಉಲ್ಲೇಖಿಸಿಲ್ಲ. ಇದರಿಂದಾಗಿ ಹಣ ದುರುಪಯೋಗವಾಗಿದೆ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತದೆ ಎಂದರು. ಪಟ್ಟಣ ಪಂಚಾಯಿತಿಯಿಂದ ದೊರೆತ ಮಾಹಿತಿ ಸಂಶಯ ಮೂಡಿಸುತ್ತಿದ್ದು, ಅಷ್ಟು ಮೊತ್ತದ ಪೀಠೋಪಕರಣಗಳು ಕಂಡುಬರ್ತಿಲ್ಲ. ಪ್ರಕರಣದ ಕುರಿತು ಲೋಕಾಯುಕ್ತ ಹಂತದಲ್ಲಿ ಕೂಲಂಕುಷ ತನಿಖೆಯಾಗಬೇಕು. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಅನಿಲ್ ಕುಮಾರ್ ಆಗ್ರಹಿಸಿದರು. ದುರುಪಯೋಗ ಇದರ ವಿಚಾರವಾಗಿ ನಾವು ಆರ್ಟಿಐಗೆ ಕೆಲವು ಡಾಕ್ಯುಮೆಂಟ್ಸ್ ಕೇಳಿದ್ದು, ಅವರು ನಮಗೆ ಯಾವುದೇ ರೀತಿಯಾದಂಥ ಡಾಕ್ಯುಮೆಂಟ್ಸ್ ಕೊಡಲಿಲ್ಲ. ಒಂದು ಮೊತ್ತ ಕೊಟ್ಟು ಇದರ ಬಗ್ಗೆ ನನಗೆ ಸಂಶಯ ಉಂಟು. ಇದು ಸಾಮಾನ್ಯ ಸಭೆಯಲ್ಲಿ ತುಂಬ ಚರ್ಚೆ ಆಯಿತು. ಅದೇ ರೀತಿ ತುಂಬ ಪತ್ರಿಕೆಗಳಲ್ಲಿ, ಅದೇ ರೀತಿ ಸಾಮಾಜಿಕ ಜಾಲತಾಣಗಳಲ್ಲಿ ಇದರ ಬಗ್ಗೆ ವೈರಲ್ ಆಯಿತು ವಿಡಿಯೋ. ನಾವು ಅದರ ಬಗ್ಗೆ ಆರ್ಟಿಐ ಕೇಳಿದಾಗ ಅವರು ನಮಗೆ ಸರಿಯಾದ ಏನು ದಾಖಲೆಗಳನ್ನ ಕೊಡಲಿಲ್ಲ. ಇದ್ರ ಬಗ್ಗೆ ಅದೇ ರೀತಿ ಬೇರೆಯವರು ಕೇಳುವಾಗ ಅವರಿಗೆ ದಾಖಲಾತಿಯನ್ನು ಕೊಟ್ಟಿದ್ದಾರೆ, ಅದು ಅರ್ಧಂಬರ್ಧ ದಾಖಲಾತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಾವೇನು ಮಾಡೋದಂದ್ರೆ ಇದ್ರ ಬಗ್ಗೆ ಲೋಕಾಯುಕ್ತಕ್ಕೆ ನಾವು ದೂರನ್ನ ಕೊಟ್ಟಿದ್ದು. ಆ ದೂರ ಪ್ರಕಾರ ಅವರು ಏನೊಂದು ದಾಖಲೆ ಮಾಡ್ಕೊಂಡಿದ್ದಾರೆ. ಅದರದ್ದು ದಾಖಲೆ ಕಂಪ್ಲೇಂಟ್ ಒಂದು ರಿಜಿಸ್ಟರ್ ಆಗಿದೆ. ಆ ರಿಜಿಸ್ಟರ್ ಆಗಿರೋ ಕಾಪಿ ನಮಗೆ ಬಂದಿದೆ. ಅದು ನಿಮಗೆಲ್ಲ ನಾವೇನು ಹೇಳ್ತೀವಿ ಅಂತಂದರೆ, ಸಾರ್ವಜನಿಕರ ಏನು ಹಣನ ಈ ಪಟ್ಟಣ ಪಂಚಾಯತಿಗೆ ಒಂದು ಪೀಠೋಪಕರಣ ಖರೀದಿಯಲ್ಲಿ ದುರುಪಯೋಗ ಮಾಡಿದ್ದಾರೆ. ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ನಾವು ಲೋಕಾಯುಕ್ತರಿಗೆ ನಾವು ಏನು ಮನವಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮಳಿಗೆ ಹೆಸರನ್ನ ಅವರು ಪ್ರಸ್ತಾವನೆ ಮಾಡಿದ್ದಾರೆ. ಆರ್ಟಿಐ ನೋಡಿ, ಮಳಿಗೆ ಹೆಸರು ಪಟ್ಟಣ ಪಂಚಾಯತಿ ಲಭ್ಯವಿಲ್ಲ ಅಂತ ಹೇಳಿ ಕೊಟ್ಟಿರ್ತಾರೆ. ಅದೇ ರೀತಿ ಸರ್ಕಾರದ ಏನೊಂದು ಅನುಸಾರ 1 ಲಕ್ಷದ ಮೇಲೆ ಒಂದು ಏನೊಂದು ಪೀಠೋಪಕರಣ ಟೆಂಡರ್ ಆಗಿ
ಪತ್ರಿಕೆಯಲ್ಲಿ ಅದೊಂದು ಪ್ರಚಾರ ಆಗಬೇಕು. ಆ ನಂತರ ಎಲ್ಲ ಟೆಂಡರ್ ಪ್ರತಿಕ್ರಿಯೆ ಪಟ್ಟಣ ಪಂಚಾಯತ್ ಹಿರಿಯ ಅಭ್ಯರ್ಥರರ ಮೂಲಕನೇ ನಡೆಯಬೇಕು. ಯಾವುದೇ ರೀತಿ ಪತ್ರಿಕೆಯಲ್ಲಿ ಕಂಡು ಬಂದಿರುವುದಿಲ್ಲ ಹಾಗೂ ಇದರಲ್ಲಿ ಲೋಪವೆಸಗಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಈ ಸಂದರ್ಭದ ಕಡತಗಳನ್ನು ಯಾವುದೇ ಕೂಡ ಹಿರಿಯ ಅಭ್ಯರ್ಥರ ಗಮನಕ್ಕೆ ಬಂದಿರುವುದಿಲ್ಲ. ಸುದ್ದಿಗೋಷ್ಠಿಯಲ್ಲಿ ವೇದಿಕೆಯ ಹೋಬಳಿ ಅಧ್ಯಕ್ಷ ಜುನೈದ್, ಖಜಾಂಚಿ ತಬ್ರೇಜ್, ಸದಸ್ಯ ರಿಹಾನ್ ಹಾಜರಿದ್ದರು. ಹಾಕತೂರು ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯಿಂದ ಅವ್ಯವಹಾರ ನಡೆಯುತ್ತಿದೆ ಎಂಬ ಸದಸ್ಯರ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದು ಸ್ಪಷ್ಟಪಡಿಸಿರುವ ಅಧ್ಯಕ್ಷ ಮನ್ಯೀರ ಸಾಬು ತಿಮ್ಮಯ್ಯ, ಕೃಷಿ ಪತ್ತಿನ ಸಹಕಾರ ಸಂಘಗಳ ಚುನಾವಣೆ ಸಮೀಪಿಸುತ್ತಿರುವುದರಿಂದ ಇಲ್ಲಸಲ್ಲದ ಆರೋಪ ಮಾಡ್ತಿದ್ದಾರೆ ಎಂದು ಹೇಳಿದರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಘದಲ್ಲಿ ಯಾವುದೇ ರೀತಿಯ ಅವ್ಯವಹಾರ ನಡೆದಿಲ್ಲ. ಸಂಘದ ಎಲ್ಲ ವ್ಯವಹಾರಗಳು ಕ್ರಮಬದ್ಧವಾಗಿದ್ದು ಸದಸ್ಯರ ಹಿತದೃಷ್ಟಿಯಿಂದ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿದೆ. ಅಲ್ಲದೆ ಸಂಘದ ಚುನಾವಣೆಯಲ್ಲಿ 9 ಬಾರಿ ಜಯಶಾಲಿಯಾಗಿದ್ದೇನೆ. ಆದರೆ ಇತ್ತೀಚೆಗೆ ಸದಸ್ಯರಾದ ಅಮ್ಮಟಂಡ ಚಿನ್ನಪ್ಪ ಅವರು ಮುಂಬರುವ ಚುನಾವಣೆ ಉದ್ದೇಶದಿಂದ ಆಡಳಿತ ಮಂಡಳಿಗೆ ಕೆಟ್ಟ ಹೆಸರು ತರಲು ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿದ್ದಾರೆ. ಇದು ಅವರಿಗೆ ಶೋಭೆ ತರುವುದಿಲ್ಲ ಎಂದು ಹೇಳಿದರು. ಸಂಘದ ನಿವೃತ್ತ ಮಹಿಳಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪಡೆದಿರುವ ರಜೆ ವೇತನದ ಬಗ್ಗೆ ಮಹಾಸಭೆಯಲ್ಲಿ ಪ್ರಶ್ನಿಸಿ ಸಭೆಯ ತೀರ್ಮಾನದಂತೆ ಅಧಿಕಾರಿಯಿಂದ ರಜೆ ವೇತನದ ಹಣವನ್ನು ಬಡ್ಡಿಯೊಂದಿಗೆ 2,76,194 ರೂಪಾಯಿ ವಸೂಲಿ ಮಾಡಲಾಗಿದೆ. ಹೀಗಿದ್ದರೂ ಆಡಳಿತ ಮಂಡಳಿಯವರು ತಮಗೆ ಇಷ್ಟ ಬಂದಂತೆ ಆಡಳಿತ ನಡೆಸುತ್ತಿರುವುದಾಗಿ ಆರೋಪಿಸಿ ಸಂಘದ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವುದು ಖಂಡನಾರ್ಹ ಎಂದರು. ಸಂಘದಿಂದ ಯಾವುದೇ ಅನಾವಶ್ಯಕ ಕಾರ್ಯಕ್ರಮಗಳಿಗೆ ದುಂದು ವೆಚ್ಚ ಮಾಡಿರೋದಿಲ್ಲ. ಸಂಘದಲ್ಲಿ ವ್ಯಾಪಾರ ವಹಿವಾಟುಗಳು ಕ್ರಮಬದ್ಧವಾಗಿದೆ. ಸಂಘದ ಸದಸ್ಯರು ಇಂತಹ ಸುಳ್ಳು ಆರೋಪಗಳಿಗೆ ಕಿವಿಗೊಡದೆ ಎಂದಿನಂತೆ ಸಂಘದಲ್ಲಿ ವ್ಯವಹರಿಸುವಂತೆ ಸಾಬು ತಿಮ್ಮಯ್ಯ ಮನವಿ ಮಾಡಿದರು. ಕೃಷಿ ಪತ್ತಿನ ಸಂಘದಲ್ಲಿ ಅವ್ಯವಹಾರ ಆರೋಪ ಸತ್ಯಕ್ಕೆ ದೂರ. ಅಧ್ಯಕ್ಷರಾದ ಶ್ರೀ ಮನ್ಯೀರ ಸಾಬು ತಿಮ್ಮಯ್ಯ ಹಾಗೂ ಆಡಳಿತ ಮಂಡಳಿಯವರ ಸ್ಪಷ್ಟನೆ. ಹಾಕತೂರು ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯಿಂದ ಅವ್ಯವಹಾರ ನಡೆಯುತ್ತಿದೆ ಎಂದು ಸಂಘದ ಸದಸ್ಯರಾದ ಅಮ್ಮಟಂಡ ಚಿನ್ನಪ್ಪನವರು ಆರೋಪಿಸಿದ್ದು ಸತ್ಯಕ್ಕೆ ದೂರವಾಗಿದೆ. ನಮ್ಮ ಸಂಘದಲ್ಲಿ ಯಾವುದೇ ರೀತಿಯ ಅವ್ಯವಹಾರ ನಡೆದಿರುವುದಿಲ್ಲ. ಸಂಘದ ಎಲ್ಲ ವಹಿವಾಟು ವ್ಯವಹಾರಗಳು ಕ್ರಮಬದ್ಧವಾಗಿದ್ದು ಸದಸ್ಯರ ಹಿತದೃಷ್ಟಿಯಿಂದ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಸಂಘವು ಸತತವಾಗಿ ಲಾಭ ಗಳಿಸುತ್ತಿರುವುದು ಇದಕ್ಕೆ ಸಾಕ್ಷಿಯಾಗಿದೆ. ಹೀಗಿದ್ದರೂ ಆಡಳಿತ ಮಂಡಳಿಯವರು ತಮಗೆ ಇಷ್ಟ ಬಂದಂತೆ ಆಡಳಿತ ನಡೆಸುತ್ತಿರುವುದಾಗಿ ಆರೋಪಿಸಿ ಆಡಳಿತ ಮಂಡಳಿ ಹಾಗೂ ಸಂಘದ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವುದು ಖಂಡನಾರ್ಹ. ಸಂಘದ ನಿವೃತ್ತ ಮಹಿಳಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಪಡೆದಿರುವ ರಜೆ ವೇತನದ ಬಗ್ಗೆ ಮಹಾಸಭೆಯಲ್ಲಿ ಪ್ರಶ್ನಿಸಿದ್ದು, ಈ ಬಗ್ಗೆ ಮಹಾಸಭೆಯ ತೀರ್ಮಾನದಂತೆ ಪರಿಶೀಲನೆ ನಡೆಸಿದ್ದು ಮಹಿಳಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಿಂದ ರಜೆ ವೇತನದ ಹಣವನ್ನು ಬಡ್ಡಿಯೊಂದಿಗೆ ರು. 2,76,194 ವಸೂಲಿ ಮಾಡಲಾಗಿರುತ್ತದೆ. ಈ ತೀರ್ಮಾನಕ್ಕೆ ಆಡಳಿತ ಮಂಡಳಿಯವರೊಂದಿಗೆ ಕೆ ಚಿನ್ನಪ್ಪನವರು ಮತ್ತು ದೂರುದಾರರು ಕೂಡ ಒಪ್ಪಿಗೆ ಸೂಚಿಸಿ ಸಹಿ ಮಾಡಿರುವುದು ಇದಕ್ಕೆ ಸಾಕ್ಷಿಯಾಗಿದೆ. ಸಂಘದಿಂದ ಯಾವುದೇ ಅನಾವಶ್ಯಕ ಕಾರ್ಯಕ್ರಮಗಳಿಗೆ ದುಂದು ವೆಚ್ಚ ಮಾಡಿರುವುದಿಲ್ಲ. ಸಂಘದಲ್ಲಿ ವ್ಯಾಪಾರ ವಹಿವಾಟುಗಳು ಕ್ರಮಬದ್ಧವಾಗಿದ್ದು ವಿನಾಕಾರಣ ಚಿನ್ನಪ್ಪನವರು ಹಾಗೂ ಇತರೆ 3 ಸದಸ್ಯರುಗಳು ಆಡಳಿತ ಮಂಡಳಿ ವಿರುದ್ಧ ಅವ್ಯವಹಾರದ ಆರೋಪಗಳನ್ನು ಮಾಡಿ ಅಪಪ್ರಚಾರ ಮಾಡಿರುವುದಲ್ಲದೆ ಸಂಘದ ಬಗ್ಗೆ ಸಾರ್ವಜನಿಕರಲ್ಲಿ ಗೊಂದಲ ಮೂಡಿಸುತ್ತಿರುವ ಇದೇ ಸಂಘದಲ್ಲಿ ಸದಸ್ಯರಾದ ಅವರಿಗೆ ಶೋಭೆಯಲ್ಲ. ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಇಂದ್ರಕುಮಾರ್, ನಿರ್ದೇಶಕರಾದ ಉಳುವಾರನ ಪಳಂಗಪ್ಪ, ತೋರೆ ರಾಯಪ್ಪ ಹಾಜರಿದ್ದರು.